ಸೊ ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ವೀಡಿಯೋ ಎಂದ್ರ ಬಗ್ಗೆ ಅಂದರೆ ನಮ್ಮ ಹೆಲ್ತ್ ಬಗ್ಗೆ. ನಮಗೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಸೊ ನಮ್ಮ ಹೆಲ್ತ್ನ ಹೇಗೆ ಕಾನ್ಷಿಯಸ್ ಆಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ. ಸೊ ಇದು ಬಂದು ಮಿಲ್ಲೆಟ್ಸ್ 34 ಐಟಮ್ಸ್, ಅಂದರೆ 34 ಡಿಫ್ರೆಂಟ್ ಕಾಳುಗಳಿಂದ ಮಾಡಿರೋ ಮಿಲ್ಲೆಟ್ಸ್. ಆ್ಯಂಡ್ ನಮ್ಮ ಬ್ರೇಕ್ಫಾಸ್ಟ್ ಡೈಲಿ ಇದೇ ಆಗಿರುತ್ತೆ. ಸೊ ನಮ್ಮಮ್ಮ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕಂತ ಇದ್ವಿ. ಸೊ ಇದು ಹೇಗೆ ಮಾಡೋದು, ಇದರಿಂದ ಏನೇನು ಯೂಸ್, ಯಾವ್ಯಾವ ಕಾಳು ಏನೇನಕ್ಕೆ ಇಂಪಾರ್ಟೆಂಟ್ ಅನ್ನೋದನ್ನ ನೋಡೋಣ ಬನ್ನಿ. ಆ್ಯಂಡ್ ಇದ್ರ ಬಗ್ಗೆ ಯಾವುದೇ ಕಾಳು ಬಗ್ಗೆ ನಿಮ್ದು ಏನೇ ಡೌಟ್ ಇದ್ದರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಡೂ ವಾಚ್. ಫಸ್ಟ್ ಬಂದು 6 ಥರದ ಸಿರಿಧಾನ್ಯ ಹಾಕಬೇಕು. ಸಿರಿಧಾನ್ಯಕ್ಕೆ ಬಂದರೆ 6 ಇನ್ನೂ ಜಾಸ್ತಿ ಇದೆ. 6 ಥರ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋದು 6 ಥರ ಸಿರಿಧಾನ್ಯ ತೊಗೋಬೋದು. 2 ಥರದ ಹಲಸಂದೆ ಕಾಳುಗಳು ತೊಗೋಬೇಕು. ಹುರುಳಿಕಾಳು, ಉದ್ದಿನಕಾಳು, ಕೆಂಪು ಕಾಳು, ಅವರೆಕಾಳು, 2 ಥರದ ಬಟಾಣಿ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಮತ್ತು ಮಡಿಕೆ ಕಾಳು, 2 ಥರದ ಕಡಲೆಕಾಳು. ಮಡಿಕೆ ಕಾಳು ಸ್ವಲ್ಪ ಸಿಗೋದು ಕಷ್ಟ, ಸಿಕ್ಕಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಮತ್ತು 2 ಥರದ ಕಡಲೆಕಾಳು, ಶೇಂಗಾ ಬೀಜ, ಹೆಸ್ರು ಕಾಳು, ಬಾರ್ಲಿ ಅಕ್ಕಿ, ಮೆಂತ್ಯ ಇದೆಲ್ಲನೂ ಮನೇಲಿ ಸಿಗೋದೆ, ಸಾಮಾನ್ಯವಾಗಿ ಎಲ್ಲ ಸಿಗುತ್ತೆ, ಇದನ್ನ ಮಾಡ್ಕೋಬೋದು. ಇದೆಲ್ಲ ತಂಪು. ನಾನಿದು ಒಂದು 3 kg ರಾಗಿಗೆ ಹಾಕಿರ್ತೀನಿ. ಅದನ್ನು ಕ್ವಾಂಟಿಟಿ ಎಲ್ಲ ನೀವು ನೋಡ್ಕೊಂಡು ಅಂದಾಜು ಮೇಲೆ ಹಾಕ್ಬೋದು, ಆದರೆ ಇಷ್ಟಿಷ್ಟು ಅಂತ ಗೊತ್ತಾಗುತ್ತೆ. ನಾನೊಂದು 3 kg ಅಂತ ಮಾಡ್ಕೊತೀನಿ. ಮತ್ತು ಅಗಸೆ ಬೀಜ, ಅದು ಗೊತ್ತು ನಿಮ್ಗೆ ಅದ್ರ ಬಗ್ಗೆನೂ. ಕಡಲೆಬೇಳೆ, ಅವರೆಬೇಳೆ, ಸಬ್ಬಕ್ಕಿ, ಕೆಂಪುದ್ದಿನಬೇಳೆ, ಗಸಗಸೆ, ಬಾದಾಮಿ, ಇದೆಲ್ಲ ಬೇಕಾಗಿರೋದೆ. ನಾನು ಯಾವಾಗಲೂ ನಾವು ಅದು ತೊಗೊಳಕ್ಕಾಗಲ್ಲ, ಆದರೆ ಈ ಗಂಜಿ ಕುಡಿದ್ರೆ ಅದರಲ್ಲಿ ಒಂದು ಸ್ವಲ್ಪ ಆದರೂ ನಮ್ಮ ಬಾಡಿಗೆ ಹೋಗುತ್ತಲ್ಲ. 3 ಥರದ ರಾಜ್ಮಾ, ಕಲ್ಲಂಗಡಿ ಬೀಜ, ಸೂರ್ಯಕಾಂತಿ ಬೀಜ, ಸೌತೆಕಾಯಿ ಬೀಜ, ವಾಲ್ನೆಟ್ಟು, ಇದನ್ನೆಲ್ಲ ಹಾಕಿದ್ದೀನಲ್ಲ, ಇದನ್ನು ಅಷ್ಟೇ ಇಷ್ಟಿಷ್ಟು ಅಂತ ಕ್ವಾಂಟಿಟಿ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಮ್ಗೆ ಎಷ್ಟು ಬೇಕು, ಕಾಳುಗಳೆಲ್ಲ ಹಾಕಿದ್ರೂ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಇದಿರುತ್ತೆ, ಅದನ್ನು ನೋಡಿಕೊಂಡು ನೀವು ಇದು ಮಾಡಬೇಕು. 3 ಥರದ್ದು ಸ್ವಲ್ಪ ಏಲಕ್ಕಿ ಹಾಕಬೇಕು. ಮತ್ತು ಇದನ್ನೆಲ್ಲ ಬೇಕಾದಷ್ಟು ನೋಡಿಕೊಂಡು ಚೆನ್ನಾಗಿ ಹದವಾಗಿ ಹುರಿಬೇಕು. ಒಂದೇ ಸ್ವಲ್ಪ ನಿಧಾನಕ್ಕೆ ಹುರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತೊಗೋಬೋದು. ನಾವು ಇದು ಬೆಳಗ್ಗೆ ಹೊತ್ತು ತಿಂಡಿ ಬದಲು ಇದು 1 ಗ್ಲಾಸ್ ಕುಡಿದ್ರೆ ನಮ್ಗೆ ತುಂಬ ಹೆಲ್ತಿ, ತಂಪು ಬಾಡಿಗೆ. ಈಗ ಹೊಟ್ಟೆಗೂ ತುಂಬ ಒಳ್ಳೆಯದು, ತಂಪಾಗಿರುತ್ತೆ. ಮತ್ತು ನಾವು ಬೆಳಗ್ಗೆ ಹೊತ್ತೆ ಹೆವಿ. ಸೊ ನೋಡಿದ್ರಲ್ವ ಯಾವ್ದಾವ್ದು ಕಾಳು ಏನೆಂತಕ್ಕೆ ಒಳ್ಳೇದಾಗುತ್ತೆ ಅಂತ, ಈ ಮಿಲ್ಲೆಟ್ ಎಷ್ಟು ಒಳ್ಳೆಯದು ಅಂತ. ಸೊ ಹೌದು, ಎಲ್ಲ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡೋಕ್ಕಾಗಿಲ್ಲ, ಒಂದು ಸ್ವಲ್ಪನೇ ಹಾಕಿದ್ದೀನಿ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಈ ಮಿಲ್ಲೆಟ್ನ ನೀವು ತೊಗೋಬೇಕಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನಿಮ್ಗೆ ಬೇಕಾದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ಅದು ನಂಗೆ ಗೊತ್ತಾಗುತ್ತೆ ನಿಮ್ಗೆ ಬೇಕಂತ. ಆ್ಯಂಡ್ ಹೇಗೆ ಆರ್ಡರ್ ಮಾಡೋದು, ಏನು ಪ್ರೊಸೆಸ್ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಾಡಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾವ್ದಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ, ಬಿಕಾಸ್ ನನಗೆ ಯಾವುದೇ ನೋಟಿಫಿಕೇಷನ್ ಬಂದು ಫಸ್ಟ್ ನಿಮಗೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಟ್ರೈ ದ ಮಿಲ್ಲೆಟ್ ಬಿಕಾಸ್ ಹೆಲ್ತ್ ಇಸ್ ಫಸ್ಟ್.